ಅಪಾಯಕ್ಕೆ ಆಹ್ವಾನ ನೀಡ್ತಾ ಇರುವಂತಹ ಕಲ್ಲುಹಳ್ಳ ಸೇತುವೆ ಈಗ 2 ವರ್ಷ ಕಳೆದರೂ ಕೂಡ ನಿರ್ಮಾಣ ಆಗದೆ ಹಾಗೆಯೇ ಇದೆ. ತಡೆಗೋಡೆ ಕೂಡ ಹಾಕದೆ ಹೊಸನಗರ ಹೃದಯ ಭಾಗದಲ್ಲಿರುವಂತಹ ಕಲ್ಲುಹಳ್ಳ ಸೇತುವೆಯ ಕಥೆ ಇದು. 2 ವರ್ಷಗಳ ಹಿಂದೆಯೇ ಕುಸಿದಿರುವಂತಹ ಈ ಸೇತುವೆ ತಡೆಗೋಡೆ 2 ವರ್ಷ ಕಳೆದರೂ ಸಹ ದುರಸ್ಥಿತಿ ಕಾರ್ಯ ನಡೀತಾ ಇಲ್ಲ. ಇನ್ನೂ ಕೂಡ ಈ ದುರಸ್ಥಿತಿ ಕಾಣದಂತೆ ಇರುವಂತಹ ಸೇತುವೆ ತಡೆಗೋಡೆ ಈಗ ಬೈಂದೂರು ಟು ರಾಣಿಬೆನ್ನೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಜೀವದ ಹಂಗು ತೊರೆದಿದೆ. ಅಲ್ಲಿ ಜೀವದ ಹಂಗನ್ನ ತೊರೆದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಜನರದ್ದು. ಹಲವು ಬಾರಿ ಮನವಿಯನ್ನ ಕೂಡ ಮಾಡಿದ್ದಾರೆ ತಾಲೂಕು ಆಡಳಿತಕ್ಕೆ. ಆದರೆ ತಾಲೂಕು ಆಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ. ನೋಡಿ, ಅಪಾಯಕ್ಕೆ ಆಹ್ವಾನವನ್ನ ಆಮಂತ್ರಣವನ್ನ ಕೊಡೋ ತರ ಇದೆ ಕಲ್ಲುಹಳ್ಳ ಸೇತುವೆ. ಯಾಕಂದ್ರೆ 2 ವರ್ಷ ಕಳೆದ್ರೂ ಕೂಡ ನಿರ್ಮಾಣ ಆಗದೆ ಹಾಗೇ ಇದೆ ತಡೆಗೋಡೆ. ಹೊಸನಗರ ಹೃದಯ ಭಾಗದಲ್ಲಿರುವಂತಹ ಕಲ್ಲುಹಳ್ಳ ಸೇತುವೆ 2 ವರ್ಷಗಳ ಹಿಂದೆಯೇ ಕುಸಿದು ಹೋಗಿದೆ ಈ ಸೇತುವೆ ತಡೆಗೋಡೆ. ಅದನ್ನ ರಿಪೇರಿ ಮಾಡಬೇಕಿತ್ತು, ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಈ ವಿಚಾರದಲ್ಲಿ. 2 ವರ್ಷ ಕಳೆದ್ರೂ ಸಹ ದುರಸ್ತಿ ಕಾರ್ಯ ನಡೆದಿಲ್ಲ ಅಂದ್ರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ. ಅದೇ 2 ವರ್ಷದಲ್ಲಿ ಯಾರ್ದಾದ್ರೂ ಒಬ್ಬರದ್ದು ಅಥವಾ ಇಬ್ಬರದ್ದೋ ಅಥವಾ 3 ಜನದ್ದೋ ಸಾವಾಗಿದ್ದಿದ್ರೆ ಆಗ ದುರಸ್ತಿ ಕಾರ್ಯ ಮಾಡ್ತಾ ಇದ್ರೇನೋ ಬಹುಶಃ. ಯಾಕಂದ್ರೆ ಏನು ನೀವು ಹಿಂದೆ ಪ್ರಕರಣಗಳಲ್ಲಿ ಗಮನಿಸಿರ್ಬೋದು, ಸ್ಪೀಡ್ ಬ್ರೇಕರ್ಗಳ ಬಂದಾಗ ಅದನ್ನ ಅಲ್ಲಿ ಯಾರ್ದಾದ್ರೂ ಒಂದು ಸಾವಾದ ನಂತರವೇ ಆ ಸ್ಪೀಡ್ ಬ್ರೇಕರ್ಗಳನ್ನ ತೆಗಿತಾ ಇದ್ರು. ಸೊ ಈಗ ಕೂಡ ಹೀಗೆ 2 ವರ್ಷ ಕಳೆದ್ರೂ ಸಹ ದುರಸ್ತಿ ಕಾರ್ಯ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾರಿಗಾದ್ರೂ ಅಲ್ಲಿ ಅಪಘಾತ ಆಗಿ ಅಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪದ ಮೇಲೆ ಬಹುಶಃ ಅಧಿಕಾರಿಗಳ ಕಣ್ ತೆರೆಯೋದು ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಏನಿದೆ, ಏನ್ ನಡೀತಾ ಇದೆ, ಇಲ್ಲಿ ನಾವು ದುರಸ್ತಿ ಕಾರ್ಯವನ್ನ ಮಾಡ್ಬೇಕಾ ಬೇಡವಾ, ಅಧಿಕಾರಿಗಳಿಗೆ ಇದು ಕಣ್ಣು ಕಾಣೋದಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಅಧಿಕಾರಿಗಳು ಪಟ್ಟಿಯನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಕಣ್ಣಿಗೆ. 2 ವರ್ಷ ಕಳೆದ್ರೂ ಸಹ ದುರಸ್ತಿ ಕಾರ್ಯ ನಡೆದಿಲ್ಲ ಸೇತುವೆ ತಡೆಗೋಡೆ ಅಂತಂದ್ರೆ ಹೇಗೆ? ರಾತ್ರಿ ಸಮಯದಲ್ಲಿ ಸಂಚಾರ ಮಾಡೋ ಅಂಥವ್ರು ಅಲ್ಲಿ ವಿದ್ಯುತ್ ಬೇರೆ ಇಲ್ಲ. ಅಲ್ಲಿ ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ವಿದ್ಯುತ್ ಬೇರೆ ಇಲ್ಲ, ಅಲ್ಲಿ ಕಡಿತಾ ಇದೆ ವಿದ್ಯುತ್. ದಾರಿಯಲ್ಲಿ ಹೋಗುವಂತಹ ಓವರ್ ಸ್ಪೀಡ್ ಇರೋಂಥವ್ರು ಅಥವಾ ಮುಂಜಾನೆ ಹೋಗುವಂಥವ್ರು ಅಥವಾ ನೈಟ್ ಹೋಗುವಂಥವ್ರು, ಮಧ್ಯರಾತ್ರಿ ವಾಹನವನ್ನ ಚಲಾಯನ ಮಾಡೋರು ಅಪ್ಪಿ ತಪ್ಪಿ ಸೈಡಿಗೆ ಎಳೆದ್ರೆ ಬಿದ್ದು ಪ್ರಾಣ ಹೋಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಕಾಣಿಸ್ತಾ ಇಲ್ಲ ಅಧಿಕಾರಿಗಳಿಗೆ? ಇದು ಬೈಂದೂರು ಟು ರಾಣಿಬೆನ್ನೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ, ಯಾವುದೋ ಒಂದು ಚಿಕ್ಕ ಪುಟ್ಟ ಜಾಗವಲ್ಲ ಸ್ವಾಮಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೀವದ ಹಂಗನ ತೊರೆದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ವಾಹನ ಸವಾರರದ್ದು. ಹಲವು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು ಹಾಗೆ ವಾಹನ ಸವಾರರು. ಆದರೂ ಕೂಡ ತಾಲೂಕು ಆಡಳಿತ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡು ಸುದ್ದಿಯನ್ನಾದ್ರೂ ನೋಡಾದ್ರೂ ಅಟ್ಲೀಸ್ಟ್ ತಡೆಗೋಡೆಯನ್ನ ನಿರ್ಮಿಸೋದಕ್ಕೆ ಅಲ್ಲಿ ಮುಂದಾಗಿ, ಇಂತಹ ದುರಸ್ತಿ ಕಾರ್ಯಕ್ಕೆ ಮುಂದಾಗಿ ನೀವು. ನೋಡಿ, 2 ವರ್ಷಗಳ ಹಿಂದೆಯೇ ಕುಸಿದಿರುವಂತಹ ಸೇತುವೆ ತಡೆಗೋಡೆಯನ್ನ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಬಂದು ಯಾರು ಕೂಡ ಅಧಿಕಾರಿಗಳು ಈ ಕಡೆ ಗಮನವನ್ನ ಹರಿಸ್ತಾನೆ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಅಪಘಾತವಾಗಿ ಅಲ್ಲಿ ಜೀವ ಹೋಯ್ತು ಅಂದ್ರೆ ಆ ಜೀವವನ್ನು ಇವ್ರು ತಂದ್ಕೊಡೋದಕ್ಕಾಗೋದಿಲ್ಲ. ಜೀವ ಹೋದ ನಂತರ ಸೇತುವೆಯನ್ನ ಕಟ್ಟಬಹುದು, ಆದ್ರೆ ಆ ಜೀವವನ್ನು ತಂದ್ಕೊಡೋದಕ್ಕಾಗೋದಿಲ್ಲ ಅಲ್ವಾ? ಯಾಕಿಷ್ಟು ಜೀವ ಹೋಗೋವರೆಗೂ ಯಾಕೆ ನಿರ್ಲಕ್ಷ್ಯವನ್ನ ವಹಿಸ್ತೀರಿ?